ಎಲ್ರಿಗೂ ನಮಸ್ಕಾರ. ಶ್ರೀ 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 ಯದಿಗಿರಿ ಯತಿರಾಜ ನಾರಾಯಣ ರಾಮಾನುಜ ಸ್ವಾಮಿಗಳವರ ಪಾದಾರವಿಂದದಲ್ಲಿ ನಮಸ್ಕರಿಸುತ್ತಾ, ಯದಿಗಿರಿ ಯತಿರಾಜ ಮಠ ಹಾಗೂ ಸಂಗೀತ ಸಂಭ್ರಮದ ವತಿಯಿಂದ ಪ್ಯೂರ್ ಪ್ರೇಯರ್ನವರು ಈ ಕಾರ್ಯಕ್ರಮನ ನಡೆಸ್ತಾ ಇದ್ದಾರೆ. ದಿವ್ಯ ಪ್ರಬಂಧದಲ್ಲಿ ಒಂದಾದ ತಿರುಪ್ಪಾವೈ, ಈ ಶ್ಲೋಕಗಳನ್ನ ಕಲ್ತ್ಕೊಂಡು ಅದನ್ನ ಹಾಡಿ ಅದರ ಅರ್ಥನ ತಿಳ್ಕೊಂಡು ಎಲ್ಲ ನಮ್ಮ ಆಂಡಾಳ್ ಶ್ರೀರಾಮ್ರವರು ಹಾಗೂ ನಮ್ಮ ಟೀಮ್ ಎಲ್ಲ ಮಹಿಳಾ ಮಣಿಗಳು ಅದ್ಭುತವಾಗಿ ನಡೆಸ್ಕೊಡ್ತಾ ಇದ್ದಾರೆ. ನಾನು ಅವರುಗಳಿಗೆಲ್ಲ ಕೃತಜ್ಞತೆನ ತಿಳಿಸ್ತೀನಿ. ಈ ಕೊರೋನಾ ಟೈಮಲ್ಲಿ ನೀವುಗಳು ಎಲ್ಲ ಇದನ್ನ ಕಲ್ತ್ಕೊಂಡು ಮನೆಯಲ್ಲಿ ಪಾಠ ಮಾಡಿ, ವೇಲಕುಡಿ ಸ್ವಾಮಿಯವರು 4000 ದಿವ್ಯ ಪ್ರಬಂಧನು ಕನ್ನಡದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಶ್ರೀ ಯದಿಗಿರಿ ಯತಿರಾಜ ಮಠ GS ಸ್ವಾಮಿಗಳ ಅನುಗ್ರಹದಿಂದ ಅದು ಮಠದಲ್ಲಿ ಕೇವಲ 250 ರೂಪಾಯಿಗೆ ಸಿಗ್ತಾ ಇದೆ. ತಾವೆಲ್ಲರೂ ಅದನ್ನು ತಗೊಂಡು, ಅದ್ರಲ್ಲಿ ತಿರುಪಾವೆ ಕೂಡ ಇದೆ, ತುಂಬಾ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿ ನಮ್ಗೆ ಅರ್ಥ ಆಗೋ ತರ ಇದೆ. ನೀವೆಲ್ಲ ಕಲ್ತ್ಕೊಂಡು ಚೆನ್ನಾಗಿ ಬರ್ಬೇಕು ಅಂತ ನಾ ಕೇಳ್ಕೊಳ್ತೀನಿ. ಇವಾಗ ಆಂಡಾಳ್ ಶ್ರೀರಾಮ್ ಅವರನ್ನ ಇದನ್ನ ನಡ್ಸ್ಕೊಂಡ್ ಬರಕ್ಕೆ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಮತಿ ರಾಮಾನುಜಾಯ ನಮಃ. ಈ ದಿವಸ ನಾವು ಅದ್ಭುತವಾದ ತಿರುಪ್ಪಾವೈ, ಆಂಡಾಳ್ ತಾಯಾರ್, ಆಂಡಾಳ್ ಅಮ್ಮನವರು ಅನುಗ್ರಹಿಸಿದ ಈ ತಿರುಪ್ಪಾವೈ ಎಂಬ 30 ರತ್ನಗಳು, ಅಮೂಲ್ಯವಾದ ರತ್ನಗಳು, ಅದನ್ನು ಅನುಭವಿಸ್ತಾ ಇದ್ದೀವಿ. ಇವತ್ತು ನಾವು 14ನೇ ರತ್ನವನ್ನು ಅನುಭವಿಸಲಿದ್ದೇವೆ. ಈ ಶ್ಲೋಕವನ್ನು ಎಲ್ಲರಿಗೂ ಅನುಭವ ಆಗಲಿ, ಎಲ್ಲರೂ ಕಲಿಯಬೇಕು ಎಂಬ ಉದ್ದೇಶದಿಂದ ಈ ಪರಮ ಅನುಗ್ರಹದ ಒಂದು ಕೃತ್ಯ ನಡೀತಾ ಇದೆ. ಅದರಿಂದ ಎಲ್ಲರೂ ಈ ಪಾಠಗಳನ್ನು ಇವಾಗ ಹೇಳ್ಕೊಡೋದನ್ನೆಲ್ಲ ಕಲ್ತ್ಕೊಂಡು ಅಭ್ಯಾಸ ಮಾಡಿ ಅದರ ಅರ್ಥವನ್ನು ತಿಳಿದುಕೊಂಡು ಉಜ್ಜೀವನವನ್ನು ಪಡಿಬೇಕು ಅಂತ ಸ್ವಾಮಿ ರಾಮಾನುಜರ ಹತ್ರ ಪ್ರಾರ್ಥಿಸ್ಕೊಳ್ತೀವಿ. ಇವಾಗ ಎಲ್ಲರೂ ಆಚಾರ್ಯ ವಂದನೆಯೊಡನೆ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸೋಣ. ಶ್ರೀಮತಿ ರಾಮಾನುಜಾಯ ನಮಃ. ಶ್ರೀ ಆಂಡಾಳ್ ಕೃಷ್ಣ ದಿವ್ಯಮಂಗಳ ತಿರುವಡಿಗಳೇ ಶರಣಂ. ஆழ்வார் எம்பெருமானார் ஜீயர் திவ்யமங்கள திருவடிகளே சரணம். ஸ்ரீ சைலேஷ தயா பாத்திரம் தீபக்தியாதி குணார்ணவம் யதீந்திர பிரவணம் வந்தே ரம்யஜா மாதரம் முனிம். ராமானுஜதயா பாத்திரம் ஞான வைராக்ய பூஷணம் ஸ்ரீமத் வெங்கடநாதார்யம் வந்தே வேதாந்த தேசிகம். यो नित्यम् अच्युत पदाम्बुज युग्म रुक्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैक सिन्धोः रामानुजस्य चरणौ शरणं प्रपद्ये. माता पिता युवतयस्तनया विभूतिः सर्वं यदेव नियमेन मदन्वयानाम् आद्यस्य नः कुलपतेर्वकुलाभिरामम् श्रीमत्तदङ्घ्रियुगलं प्रणमामि मूर्ध्ना. भूतं सरस्य महदाह्वय भट्टनाथ श्रीभक्तिसार कुलशेखर योगी वाहान् भक्ताङ्घ्रिरेणु परकाल यतीन्द्र मिश्रान् श्रीमत्पराङ्कुशमुनिं प्रणतोऽस्मि नित्यम्. लक्ष्मीनाथ समारम्भां नाथयामुन मध्यमाम् अस्मदाचार्य पर्यन्तां वन्दे गुरु परम्पराम्. अस्मद्गुरु समारम्भां यतिशेखर मध्यमां लक्ष्मी वल्लभ पर्यन्तां वन्दे गुरु परम्पराम्. श्रीमत्यै विष्णु चित्तार्य मनोनन्दन हेतवे नन्दनन्दन सुन्दर्यै गोदायै नित्यमङ्गलम्. आषाढे पूर्व फल्गुन्यां तुलसी काननोद्भवां पाण्ड्ये विश्वंभरां गोदां वन्दे ಶ್ರೀರಂಗನಾಯಕೀಂ. ನಾವು ಆಚಾರ್ಯ ವಂದನೆಯನ್ನು ಮುಗಿಸಿದೀವಿ. ಇವಾಗ ತಿರುಪ್ಪಾವೈಗಾದ ತನಿಯನ್ನನ್ನು ಇವತ್ತು ಶ್ರೀಮತಿ
ದೀಪ್ತಿ ಶ್ರೀನಾಥ್ ಅವರು ನೀವು ಹೇಳಿ ಅಂತ ಕೇಳ್ಕೊಳ್ತೀನಿ. ನೀಳಾ ತುಂಗಸ್ತನಗಿರಿತಟೀ ಸುಪ್ತಮುದ್ಬೋಧ್ಯ ಕೃಷ್ಣಂ ಪಾರಾರ್ಥ್ಯಂ ಸ್ವಂ ಶ್ರುತಿಶತಶಿರಸಿದ್ಧಂ ಅಧ್ಯಾಪಯಂತಿ ಸ್ವೋಚ್ಛಿಷ್ಟಾಯಾಂ ಸ್ರಜಿನಿ ಗಳಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮ ಇದಮಿದಂ ಭೂಯ ಏವಾಸ್ತು ಭೂಯಃ ಅನ್ನವಯಲ್ ಪುದುವೈ ಆಂಡಾಳರಂಗರ್ಕ್ பன்னத்திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு சூடிக் கொடுத்த சுடற்கொடியே தொல்பாவை பாடியருளவல்ல பல்வளையாய் நாடினி வேங்கடவர்க்கு என்னை விதி என்ன இம்மாத்தம் நாம் கடவா வண்ணமே நல்ஹே. ಶ್ರೀಮತಿ ದೀಪ್ತಿ ಶ್ರೀನಾಥ್ ಅವರೇ ತುಂಬಾ ಚೆನ್ನಾಗಿ ಹೇಳಿದ್ರಿ. ಇವಾಗ ನಾವು ನೆನ್ನೆ ಪಾಶುರವನ್ನು ಒಂದ್ಸಲ ರಿವೈಸ್ ಮಾಡ್ಕೊಳ್ಳೋಣವಾ? ಅದನ್ನ ಶ್ರೀಮತಿ ನಿವೇದಿತಾ ರಾಮಾನುಜನ್ ಅವರ ಹತ್ರ ನಾನು ಕೇಳ್ಕೊಳ್ತೀನಿ. ನೆನ್ನೆ ಪಾಶುರ ಪುಳ್ಳಿನ್ವಾಯ್ ಕೀಂಡಾನೆಯನ್ನು ದಯವಿಟ್ಟು ಹೇಳಿ. புள்ளின்வாய் கீண்டானை பொல்லா அரக்கனை கிள்ளி களைந்தானை கீர்த்திமை பாடிப்போய் பிள்ளைகளெல்லாரும் பாவாய் களம் புக்கார் வெள்ளி எழுந்து வியாழம் உறங்கித்து புள்ளும் சிலம்பினகான் போதரி கண்ணினாய் குள்ள குளிர குடாய்ந்து நீராடாதே பள்ளி கிடத்தியோ பாவாய் நீ நன்னாளால் ಕಳ್ಳಂ ತವಿರಂದು ಕಲಂದೇಲೋ ರೆಂಪಾವಾಯ್. ತುಂಬಾ ಚೆನ್ನಾಗಿ ಹೇಳಿದ್ರಿ ನಿವೇದಿತಾ ಅವ್ರೆ. ಇವತ್ತಿನ ಪಾಶುರ ನಾವು ಉಂಗಳ್ ಪುழை ಕಡೈ ಅನ್ನೋ ಪಾಶುರವನ್ನು ನಾನು ಹೇಳ್ಕೊಡ್ತೀನಿ. ಒಬ್ರೊಬ್ರು ಎರಡೆರಡು ಸಲ ರಿಪೀಟ್ ಮಾಡಿ ಅದನ್ನ. ಉಂಗಳ್ ಪುழை கடை உங்கள் புழைக்கடை உங்கள் புழைக்கடை தோட்டத்து வாவியுள் தோட்டத்து வாவியுள் தோட்டத்து வாவியுள் செங்கழு நீர் வாய் நெகிழ்ந்து செங்கழு நீர்வாய் நெகிழ்ந்து செங்கழு நீர்வாய் நெகிழ்ந்து ஆம்பல்வாய் கூம்பின காண் ஆம்பல்வாய் கூம்பின காண் ஆம்பல்வாய் கூம்பின காண் செங்கல் பொடிக்கூரை செங்கல் பொடிக்கூரை செங்கல் பொடிக்கூரை வெண்பல் தவத்தவர் வெண்பல் தவத்தவர் வெண்பல் தவத்தவர் தங்கள் திருக்கோயில் தங்கள் திருக்கோயில் தங்கள் திருக்கோயில் தங்கிடுவான் போகின்றார் சங்கிடுவான் போகின்றார் சங்கிடுவான் போகின்றார். ಇದು ಕೆಲವು ಪುಸ್ತಕದಲ್ಲಿ ಪೋಹಿಂದ್ರಾರ್ ಎನ್ನೋದು ಪೋತಂದಾರ್ ಅಂತ ಇದೆ, ಪೋತಂದಾರ್ ಅಂತಾನು ಹೇಳ್ಬಹುದು. ನಾವು ಪೋಹಿಂದ್ರಾರ್ ಅನ್ನೋದನ್ನ ಫಾಲೋ ಮಾಡ್ತಾ ಇದೀವಿ. ಎಂಗಳೈ ಮುನ್ನಂ எங்களை முன்னம் எங்களை முன்னம் எழுப்புவான் 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 வாய் பேசும் வாய் பேசும் வாய் பேசும் நங்காய் எழுந்திராய் நங்காய் எழுந்திராய் நங்காய் எழுந்திராய் நாணாதாய் நாவுடையாய் நாணாதாய் நாவுடையாய் நாணாதாய் நாவுடையாய் சங்கொடு சக்கரம் சங்கொடு சக்கரம் சங்கொடு சக்கரம் ஏந்தும் தடக்கையன் ஏந்தும் தடக்கையன் ஏந்தும் தடக்கையன் பங்கய கண்ணானை பங்கய கண்ணானே பங்கய கண்ணானே பாடேலோரெம்பாவாய் ಪಾಡೇಲೋರೆಂಪಾವಾಯ್ ಪಾಡೇಲೋರೆಂಪಾವಾಯ್. ಇವಾಗ ಪಾಶುರವನ್ನು ಕಾಮ ಹಾಡ್ಕೊಂಡು ಹೇಗ್ ಹೇಳ್ಬೇಕು ಅನ್ನೋದನ್ನ ಒಂದ್ಸಲ ನಾನು ಹೇಳ್ತೀನಿ, ಅದನ್ನ ನೀವೆಲ್ಲ ಕಾಮ ಹಾಕೊಳ್ಳಿ. ಉಂಗಳ್ ಪುழை கடை தோட்டத்து வாவியுள் செங்கழு நீர் வாய் நெகிழ்ந்தாம்பல் வாய் கூம்பின காண்
செங்கல் பொடிக்கூரை வெண்பல் தவத்தவர் தங்கள் திருக்கோயில் சங்கிடுவான் போகின்றார். எங்களை முன்னம் எழுப்புவான் வாய் பேசும் நங்காய் எழுந்திராய் நாணாதாய் நாவுடையாய் தங்கொடு சக்கரம் ஏந்தும் தடக்கையன் பங்கைய கண்ணானை ಪಾಡೇಲೋರೆಂಪಾವಾಯ್. ಇವಾಗ ಈ ಶ್ಲೋಕವನ್ನು, ಇದರ ಅರ್ಥವನ್ನು ಸಂಕ್ಷಿಪ್ತವಾಗಿ ಅನುಭವಿಸೋಣ. ನಾವು ಇವಾಗ 10 ಜನ ಗೋಪಿಯರನ್ನು ಎಬ್ಬಿಸ್ತಾ ಇದೀವಿ. ನಾವು ಅಂದ್ರೆ ಆಂಡಾಳಮ್ಮನವರು ಎಬ್ಬಿಸ್ತಾ ಇದ್ದಾರೆ. ಇವಾಗ ನಾವು 9ನೇ ಗೋಪಿ ತಂಗ್ ಬಂದ್ಬಿಟ್ಟಿದೀವಿ. 9ನೇ ಗೋಪಿಯನ್ನು ಆಂಡಾಳ್ ದೇವಿ ಹೇಗೆ ಎಬ್ಬಿಸ್ತಾರೆ, ಯಾವ ವಿಶೇಷಣಗಳನ್ನಿಟ್ಟು ಎಬ್ಬಿಸ್ತಾರೆ ಅನ್ನೋದನ್ನ ನಾವು ನೋಡ್ಬೇಕು. ಇದರಲ್ಲಿ ತುಂಬಾ ವಿಶೇಷವಾದ 2 ಪದಗಳಿವೆ. ಆ ಪದಗಳಿಂದ ಸಂಬೋಧನೆ ಮಾಡ್ತಾಳೆ. ಒಂದೊಂದು ಶ್ಲೋಕದಲ್ಲೂ ತುಂಬಾ ವಿಶೇಷವಾದ, ತುಂಬಾ ದೊಡ್ಡ ಹಿರಿಯದಾದ ಶ್ಲಾಘ್ಯವಾದ ಹೆಸರುಗಳಿಂದ ಒಬ್ರೊಬ್ಬರನ್ನು ಕರೀತಾ ಇದ್ದಾಳೆ ಆಂಡಾಳ್ ದೇವಿ. ಈ ಪಾಶುರದಲ್ಲಿ ಗೋಪಿಕಾಸ್ತ್ರೀಯನ್ನು ಏನಪ್ಪಾ ಅಷ್ಟು ಶ್ಲಾಘ್ಯವಾಗಿ ಹೊಗಳುವಂತಹ ವಿಶೇಷಣಗಳು ಏನು ಅಂತ ಹೇಳಿದ್ರೆ, ನಂಗಾಯ್, ನಾವುಡಯಾಯ್, ಅದೆರಡನ್ನು ಅಂಡರ್ಲೈನ್ ಮಾಡ್ಕೋಬೇಕು. ಈ 2 ಪದಗಳಿಂದ ಆ ಗೋಪಿಕಾಸ್ತ್ರೀಯನ್ನು ಆಂಡಾಳ್ ದೇವಿ ಅವರನ್ನು ಕರೀತಾರೆ. ಆ ಒಂದೊಂದು ಹುಡುಗಿಯನ್ನು ಒಂದೊಂದು ವಿಶೇಷಣಗಳಿಂದ ಕರೆದಾಗ ಆ ಹುಡುಗಿನೂ ಬಂದ್ಬಿಟ್ಟು ಆಂಡಾಳ್ ಗೋಷ್ಠಿಗೆ ಸೇರ್ಕೊಂಡ್ಬಿಟ್ಟು ಇವಾಗ ಎಲ್ಲರೂ ಕಂಪ್ಲೀಟ್ ಆಗಿ ಆಗ್ತಾರೆ. ನಾಳೆ ಒಂದು ಗೋಪಿನ ಎಬ್ಸಿದ್ರೆ ಆ ಗೋಷ್ಠಿ ಕಂಪ್ಲೀಟ್ ಆಗಿ ಎಲ್ರೂ ಬಂದಂಗಾಗತ್ತೆ. ಇವಾಗ ಎಲ್ರೂ ಮುಂದಿನ ಕೆಲ್ಸಕ್ಕೆ ನೋಡ್ತಾರೆ. ಹೀಗೆ ಭಾಗವತ ತಿರುಪ್ಪಳ್ಳಿ ಎಳುಚ್ಚಿ ಅಂತ ಹೇಳ್ತೀವಿ. ಅಂದ್ರೆ ಭಾಗವತರಿಗೆ ಸುಪ್ರಭಾವತವನ್ನು ಹಾಡಿ ಎಲ್ರು ಕೃಷ್ಣನ್ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಯಾರಪ್ಪ ಅಂದ್ರೆ ನಮ್ ನಾಯಕಿ ಆಂಡಾಳ್ ದೇವಿ. ಇವಾಗ ನೆನ್ನೆ ಪಾಶುರಕ್ಕೂ ಇವತ್ತಿನ ಪಾಶುರಕ್ಕೂ ತುಂಬಾ ಒಂದು ನಿಕಟವಾದ ಸಂಬಂಧವಿದೆ. ನೆನ್ನೆ ಪಾಶುರದಲ್ಲಿ ಆ ಹುಡುಗಿಯ ಕಣ್ಣಿನ ಸೊಬಗನ್ನು ಆಂಡಾಳ್ ವಿವರಣೆ ಮಾಡಿದ್ಲು. ಈ ಪಾಶುರದಲ್ಲಿ ಅವಳ ವಾಕ್ ವೈಭವವನ್ನು ಆಂಡಾಳ್ ದೇವಿ ಹೇಳ್ತಾಳೆ. ಇವಾಗ ಕಣ್ಣು ಅಂದ್ರೆ ಅದಕ್ಕೆ ಏನಪ್ಪ ಸ್ವಾಪದೇಶ ಅಂದ್ರೆ ಜ್ಞಾನ ಅಂತ. ಇವಾಗ ಜ್ಞಾನ ಇರ್ಬೇಕು, ಅದ್ರ ಜೊತೆ ಇನ್ನೊಂದು ಇರ್ಬೇಕು, ಏನಂದ್ರೆ ವಾಕ್ ಶಕ್ತಿ ಇರ್ಬೇಕು. ಒಬ್ರು ತಪಸ್ ಅಂದ್ರೆ ಏನು ಅಂತ ಒಂದು ವಿಚಾರಣೆ ಮಾಡಿದ್ರು ಹಿಂದಿನ ಕಾಲದ ಋಷಿಗಳು. ಏನು ಕಾಡಿನಲ್ಲಿ ಕೂತ್ಕೊಂಡು ಚಿನ್ಮಯ ಮುದ್ರೆ ಹಾಕೊಂಡು ಧ್ಯಾನ ಮಾಡ್ಕೊಂಡು ಪದ್ಮಾಸನದಲ್ಲಿ ಕೂತ್ಕೊಂಡು ನಾನು ಭಗವಂತನ ಧ್ಯಾನ ಮಾಡಿದ್ರೆ ಅದು ತಪಸ್ಸಾ ಅಂತ ಹೇಳಿದ್ರೆ, ಅದಕ್ಕೆ ತಪಸ್ಸಿಗಂತ ಅವರು ಅದನ್ನ ಎಕ್ಸ್ಪ್ಲನೇಷನ್ ಕೊಡ್ಲಿಲ್ಲ. ತಪಸ್ ಅಂದ್ರೆ ಯಾರಿಗೆ ಜ್ಞಾನ ಇದೆಯೋ, ಯಾರಿಗೆ ಪ್ರವಚನ ಮಾಡೋ ಶಕ್ತಿ ಇದೆಯೋ, ಯಾರು ಅದನ್ನೆಲ್ಲ ಜ್ಞಾನವನ್ನು ಅನುಷ್ಠಾನದಲ್ಲಿ ಇಟ್ಕೊಂಡಿದಾರೋ ಅದು ಅಂಥವ್ರು ತಪಸ್ವಿಗಳು ಅಂತ ಹೆಸರು ಕೊಟ್ಟಿದ್ದಾರೆ. ನಮ್ಮ ಪುರಾಣ ಕಾಲದಲ್ಲಿ ಯಾರನ್ನ ನಾವು ತಪಸ್ವಿಯಾಗಿ ನೋಡೋಣ ಅಂತ ಹೇಳಿದ್ರೆ, ಅದರಲ್ಲಿ ಕೈ ಬೆರಳು ಬಿಟ್ರೆ ಮೊದಲನೇ ಬೆರಳು ಯಾರಪ್ಪ ಅಂತ ಹೇಳಿದ್ರೆ ನಾರದರಿಗೆ ಆ ವೈಭವ ಸಿಗತ್ತೆ. ಎಲ್ರೂ ನಾರದರನ್ನ ತುಂಬಾ ಮುಖ್ಯವಾದ ಪಾತ್ರ ನಾರದರಿಗೆ. ಎಲ್ರೂ ಅವರ ಬಗ್ಗೆ ಕೇಳಿದೀರಾ? ಯಾವುದೇ ಪುರಾಣ ಕಥೆ ಬಂದ್ರೆ ಅದ್ರಲ್ಲಿ ಮೊದಲು ನಾರದರ ಹೆಸರು ಬರುತ್ತೆ. ಅವರು ತ್ರಿಲೋಕ ಸಂಚಾರಿ. ಅವ್ರು ಎಲ್ರಿಗೂ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು, ಎಲ್ರಿಗೂ ಭಗವದ್ ನಾಮ ಸಂಕೀರ್ತನವನ್ನು ಪ್ರಚಾರ ಮಾಡ್ತಾ ಇದ್ರು, ಎಲ್ರಿಗೂ ಹಿತವಾದ ಉಪದೇಶಗಳನ್ನು ಕೊಡ್ತಾ ಇದ್ರು. ಅದ್ರಲ್ಲಿ ಮುಖ್ಯವಾಗಿ ನಮ್ಮ ಇತಿಹಾಸ ಪುರಾಣಗಳೆಲ್ಲ ಹೊರಟಿದ್ದೇ ನಾರದ ಭಗವಾನಿಂದ, ನಾರದ ಮಹರ್ಷಿಯಿಂದ, ದೇವರ್ಷಿ. ಯಾವುದಪ್ಪ ಅಂತ ಹೇಳಿದ್ರೆ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಅವರು 24,000 ಶ್ಲೋಕಗಳೊಳಗೊಂಡಿದ ಆ ರಾಮಾಯಣವನ್ನು ಮೊದಲು ಅವ್ರು ಬರೆಯಕ್ ಯಾರಪ್ಪ ಕಾರಣ ಅಂದ್ರೆ ಈ ನಾರದ ಮಹರ್ಷಿನೇ. ನಾರದ ಮಹರ್ಷಿ ಬಂದ್ಬಿಟ್ಟು ವಾಲ್ಮೀಕಿ ಅವ್ರು ಯಾವ್ದೋ ಒಂದ್ ಶ್ಲೋಕ 2 ಪಕ್ಷಿಗಳು ಅಲ್ಲಿ ಕಾದಾಡ್ತಾ, ಲವ್ ಬರ್ಡ್ಸ್ ಅಲ್ಲಿ ಭರದ್ವಾಜ ಪಕ್ಷಿಗಳು ಆಟ ಆಡ್ತಿರತ್ತೆ. ಒಂದು ಪಕ್ಷಿಯನ್ನ ಸಾಯಿಸ್ಬಿಡ್ತಾನೆ ಒಬ್ಬ ಬೇಡ. ಅವಾಗ ಶೋಕದಿಂದ ಒಂದು ಶ್ಲೋಕ ಹೇಳ್ಬಿಟ್ಟು ಅದನ್ನೇ ಕಂಟಿನ್ಯೂಸ್ ಆಗಿ ಹೇಳ್ತಾ ಇರ್ತಾರೆ. ಏನು ಅದು ಛಂದೋಬದ್ಧವಾಗಿದೆಯಲ್ಲ ಅಂತ. ಅದನ್ನೆಲ್ಲ ಯೋಚನೆ ಮಾಡ್ತಾ ಇರುವಾಗ ನಾರದ ಮಹರ್ಷಿ ಬಂದ್ಬಿಟ್ಟು, ನೋಡು ಇದು ರಾಮಾಯಣನ ಮಂಗಳ ಶ್ಲೋಕ, ಪ್ರಾರಂಭದ ಶ್ಲೋಕ ಇದು ಅಂತ ಹೇಳ್ಬಿಟ್ಟು
ಶ್ರೀ ರಾಮಾಯಣ ಕಥೆಯನ್ನು ಅವ್ರಿಗೆ ಉಪದೇಶ ಮಾಡ್ತಾರೆ. ಒಳ್ಳೆ ಜ್ಞಾನ, ಯಾಕಂದ್ರೆ ನಮ್ಮ ಸ್ವರ್ಗದಲ್ಲಿ, ಬ್ರಹ್ಮಲೋಕದಲ್ಲಿ, ಸತ್ಯಲೋಕದಲ್ಲಿ ಈ ರಾಮಾಯಣ ಶತಕೋಟಿ ವಿಸ್ತೀರ್ಣವಾಗಿದೆಯಂತೆ ರಾಮಾಯಣ. ಅದನ್ನೆಲ್ಲ ನಮಗ್ ಶತಕೋಟಿ ವಿಸ್ತೀರ್ಣವಾದ ಶ್ಲೋಕಗಳನ್ನ ನಮಗ್ ಕೊಟ್ಬಿಟ್ರೆ ಯಾರಾದ್ರೂ ರಾಮಾಯಣ ಪಾರಾಯಣ ಮಾಡಕ್ ಸಾಧ್ಯವೇ? ಆದ್ರಿಂದ ಅದನ್ನ ಸಂಕ್ಷಿಪ್ತವಾಗಿ 24,000 ಶ್ಲೋಕಗಳಾಗಿ, ಗಾಯತ್ರಿ ಮಂತ್ರ ಹೇಗೆ 24 ಅಕ್ಷರಗಳಿದೆಯೋ ಅಷ್ಟೇ 24,000 ಶ್ಲೋಕಗಳೊಳಗೊಂಡ ರಾಮಾಯಣವನ್ನು ನಮಗೆ ವಾಲ್ಮೀಕಿ ಮಹರ್ಷಿ ಕೊಟ್ರು. ಹೇಗೆ ಅಂದ್ರೆ ಅದಕ್ಕೆ ನಾರದರ ಕಾರಣ. ಅವರು ಪ್ರವಚನ ಮಾಡಿದ್ರು. ಒಂದು ರಾಮಾಯಣ ಶ್ಲೋಕವನ್ನು, ಸಂಕ್ಷಿಪ್ತ ರಾಮಾಯಣ ನಾವು ಅನುಭವಿಸ್ತೀವಲ್ಲ, ಅದನ್ನ ನಾರದ್ರು ಕೊಟ್ರು. ಸೊ ಅಂತಹ ವಾಕ್ ವೈಭವ ಉಳ್ಳವಳು ಇವತ್ತಿನ ಪಾಶರದ ನಾಯಕಿ, ಇವತ್ತಿನ ನಮ್ಮ ಮುಖ್ಯವಾದ ವಸ್ತು. ಆದ್ರಿಂದ ನಾರದರು ಇನ್ಯಾರಿಗಪ್ಪ ಉಪದೇಶ ಮಾಡಿದ್ರು ಅಂದ್ರೆ, ನಾವು ಧ್ರುವನ್ ಕಥೆ ಕೇಳಿದೀವಿ. ಧ್ರುವ ತಪಸ್ ಮಾಡಕ್ಕೆ ಯಾರಪ್ಪ ಅವನಿಗೆ ಮೋಟಿವೇಟ್ ಮಾಡಿದ್ದು, ಯಾರು ಮಂತ್ರೋಪದೇಶ ಮಾಡಿದ್ದು, ದ್ವಾದಶಾಕ್ಷರವನ್ನು ಉಪದೇಶ ಮಾಡಿದ್ದು ಅಂದ್ರೆ ಅದು ನಾರದರೆ. ಹಾಗೂ ಪ್ರಹ್ಲಾದ, ಅವನು ಹುಟ್ಟಕ್ ಮುಂಚೆನೆ ಗರ್ಭದಲ್ಲಿ ಕಯಾದವ್ರ ತಾಯಿಗೆ ಉಪದೇಶ ಮಾಡಿದ್ಯಾರು ಅಂದ್ರೆ ನಾರದರು. ಆದ್ರಿಂದ ಆ ವಾಕ್ ವೈಭವ ನಾರದರಿಗಿದೆ. ಇನ್ನು ಒಬ್ರಿಗೂ ಇದೆ ನಮ್ಮ ಪುರಾಣ ಕಥೆಯಲ್ಲಿ, ನಮ್ಮ ಇತಿಹಾಸದ ಕಥೆಯಲ್ಲಿ ಇನ್ನೊಬ್ರಿಗಿದೆ. ಅದನ್ನ ನಾವು ಅರ್ಥ ಹೇಳ್ತಾ ಇರುವಾಗ ಅವ್ರ ಹೆಸರನ್ನು ಅನುಭವಿಸೋಣ. ಈ ಆಚಾರ್ಯ ಲಕ್ಷಣ ಅಂದ್ರೆ ಅವರ ಜ್ಞಾನ ಇರ್ಬೇಕು, ಅನುಷ್ಠಾನ ಇರ್ಬೇಕು, ವಾಕ್ ಶಕ್ತಿ ಇರ್ಬೇಕು. ಇದನ್ನೆಲ್ಲ ಯಾರು ನಮಗೆ ಇವಾಗ ನಡೆಸ್ ತೋರ್ಸಿದ್ರು ಅಂದ್ರೆ ಅದು ಸ್ವಾಮಿ ರಾಮಾನುಜರ ಅವರು ಮಾಡಿ ತೋರಿಸಿದ್ದಾರೆ. ಅದ್ರ ಬಗ್ಗೆನೂ ಒಂದು ಇನ್ಸಿಡೆಂಟ್ ಅನ್ನ ನಾವು ಸಮಯೋಚಿತವಾಗಿ, ಸಮಯ ಹೇಗಿದೆಯೋ ನೋಡ್ಕೊಂಡು ಅದನ್ನು ಅನುಭವಿಸೋಣ. ನೆನ್ನೆ ಪಾಶುರದಕ್ಕೂ ಇವತ್ ಪಾಶುರಕ್ಕೂ ಸಂಬಂಧ ಇದೆ ಅಂತ ಹೇಳದ್ನಲ್ಲ. ನೆನ್ನೆ ಪಾಶುರದಲ್ಲಿ ಅವಳು ಜ್ಞಾನವನ್ನು ಇಟ್ಕೊಂಡವಳು. ಆ ಹುಡುಗಿ ಕಣ್ಣು ತುಂಬಾ ಚೆನ್ನಾಗಿತ್ತು. ಕಣ್ಣಂದ್ರೆ ಜ್ಞಾನ. ಆ ಹುಡುಗಿ ತುಂಬಾ ಜ್ಞಾನವಂತೆ. ಅವಳು ಬಂದ್ರೇನೆ ಅವಳು ಭಗವಂತನನ್ನ ಅನುಭವಿಸದ್ ಹೇಗೆ ಅಂತ ಎಲ್ರಿಗೂ ಹೇಳ್ಕೊಡ್ತಾಳೆ. ಇವಾಗ ಒಬ್ರೊಬ್ರಿಗೆ ಒಂದೊಂದು ಸ್ಕಿಲ್ ಇದೆ, ಒಂದೊಂದು ಟ್ಯಾಲೆಂಟ್ ಇದೆ, ಒಂದೊಂದು ಶಕ್ತಿ ಇದೆ ಈ ಹುಡುಗಿಯರಲ್ಲಿ. ನೆನ್ನೆ ಅವಳು ಜ್ಞಾನವನ್ನು ಅನುಭವಿಸಿದ್ಲು. ಏನಂದ್ರೆ ಯಾವ ಜ್ಞಾನಪ್ಪ ಅಂತ ಹೇಳಿದ್ರೆ, ನಾವೆಲ್ಲ ಭಗವಂತನಿಗೆ ಪರತಂತ್ರರು, ಅವನಿಗೆ ಸೇರಿದವರು. ನಾವು ನಮ್ದೇನು ಇಲ್ಲ ನಮ್ ಕೈಯಲ್ಲಿ. ಏನಪ್ಪಾ ಕೃಷ್ಣ, ನನ್ ಕೈಲಿ ಏನಿಲ್ಲ, ಬರೀ ಕೈಯಿಂದ ಬಂದಿದ್ದೀನಿ, ಅಕಿಂಚನನಾಗಿ ಬಂದಿದ್ದೀನಿ, ನಾನು ಒಬ್ಬ ನೀಚ ಅಂತ ಸ್ವಾಮಿ ನಮ್ಮಾಳ್ ಎಲ್ಲ ಆಳ್ವಾರ್ಗಳು ಹೇಳ್ಕೊಳ್ತಾರೆ. ಸ್ವಾಮಿ ನಮ್ಮಾಳ್ವಾರ್ ಹೇಳ್ದೆ, ನೀಶನೇ ನಿರೈ ಒಂದ್ರುಮಿಲೇನ್ ಎನ್ ಕಣ್ ಪಾಶಂ ವೈತ ಪರಂಶುಡರ್ ಶೋಧಿಕೆ ಅಂತ ಹೇಳಿದ್ದಾರೆ. ಅವ್ರು ಹೇಳ್ತಾರೆ ಭಗವಂತನ ಹತ್ರ, ತಿರುಮಲೆ ಶ್ರೀನಿವಾಸನ ಹತ್ರ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು, ನೋಡು ನಾನ್ ತುಂಬಾ ನೀಚ, ನನಗೆ ಯಾವ ಯೋಗ್ಯತೆನೂ ಇಲ್ಲ, ಆದ್ರೂ ನಿನ್ ಹತ್ರ ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ. ನೋಡು, ನೀನ್ ನೀಚ ಆದ್ಮೇಲೆ ನನ್ನ ಹತ್ರ ಬಂದ್ರೆ ನಾನು ಏನ್ ಮಾಡ್ಬೇಕು ನಿನಗೆ? ಹೋಗೆಲ್ಲ ಸಂಪಾದಿಸ್ಕೊಂಡ್ ಬಾ, ಆಮೇಲೆ ನನ್ನ ಹತ್ರ ಬಾ ಅಂತ ಹೇಳ್ತೀಯಾ? ಹಾಗೆ ಹೇಳ್ಬೇಡಪ್ಪ. ನಾನ್ ಹಿಂದೆ ಎಷ್ಟೇ ಹೇಗಿದ್ನೋ ಅದೇ ರೀತಿ ಇವತ್ತು ಇದ್ದೀನಿ. ನಾಳೆನೂ ನನಗೇನು ಸಂಪಾದಿಸ್ಕೊಳ್ಳಿಗೆ ನನ್ನಿಂದ ಏನೂ ಸಾಧ್ಯವಿಲ್ಲ. ಆದ್ರೆ ನಾನ್ ನಿನ್ನವನು ಅಂತ ನಾನು ಒಪ್ಕೊಂಡ್ಬಿಟ್ಟಿದ್ದೀನಿ. ಆದ್ರಿಂದ ನೀನ್ ನನ್ನನ್ನು ರಕ್ಷಿಸ್ಬೇಕು. ಇವಾಗ ಕೃಷ್ಣ ಹೇಗೆ ಗೋವುಗಳನ್ನೆಲ್ಲ ರಕ್ಷಿಸ್ತಾ ಇದ್ದ, ಯಾಕೆ ಅದನ್ನ ರಕ್ಷಿಸ್ತಾ ಇದ್ದ ಅಂದ್ರೆ, ಅವುಗಳೆಲ್ಲ ಭಗವಂತನಿಗೆ ತಮಗ್ ತಾವೇ ರಕ್ಷಿಸ್ಕೊಳಕ್ ಆಗಲ್ಲ ಅನ್ನೋದನ್ನ ಒಪ್ಕೊಂಡ್ಬಿಟ್ಟಿತ್ತು. ಆದ್ರಿಂದ ಅವರಿಗೆಲ್ಲ ಆ ಗೋವುಗಳನ್ನೆಲ್ಲ ರಕ್ಷಿಸ್ದ. ಅದೇ ರೀತಿ ಅರ್ಜುನನೂ ಅಷ್ಟೇ. ಅರ್ಜುನ ಒಂದ್ ಕ್ವೆಶ್ಚನ್ ಕೇಳ್ದ ಕುರುಕ್ಷೇತ್ರ ಯುದ್ಧ ಆಗಕ್ ಮುಂಚೆ. ಅದಕ್ಕೆ ಭಗವಂತ ಕಾರುಣ್ಯದಿಂದ 700 ಶ್ಲೋಕಗಳನ್ನು ಉಪದೇಶ ಮಾಡದಂತೆ. ಎಲ್ಲ ಸಮಸ್ತ ಜ್ಞಾನ ನಿಧಿ ಏನೇನಿದ್ಯೋ, ಇವತ್ತಿನ ದಿವಸ ಯಾರಾದ್ರೂ ಪ್ರವಚನ ಮಾಡ್ಬೇಕು ಅಂದ್ರೆ ಅವರು ಮೊದಲು ಕೋಟ್ ಮಾಡದೆ ಭಗವದ್ಗೀತೆಯಿಂದ. ಅಷ್ಟು ವಿಸ್ತಾರವಾಗಿ, ಸೂಕ್ಷ್ಮವಾಗಿ ಅವರ ಎಲ್ಲಾ ವಿಚಾರವನ್ನು ಕೃಷ್ಣ ಭಗವಂತ ಅಷ್ಟ್ ಚೆನ್ನಾಗಿ ಗೀತಾಚಾರ್ಯನಾಗಿ ಎಲ್ಲಾ ವಿಷಯನೂ ಹೇಳ್ಕೊಟ್ಬಿಟ್ಟ, ಉಪದೇಶ ಮಾಡಿದ್ರು. ಹಾಗೆ ಈ ನಮ್ಮಾಳ್ವಾರ್ ಹೇಳ್ತಾರೆ, ನೀಶನೇ ನಿರೈ ಒಂದ್ರು ಮಿಲೇನ್. ಆದ್ರೆ ಭಗವಂತ, ನಾನ್ ನೀಚ ಅಂತ ಹೇಳ್ದೆ, ಆದ್ರೆ ನೀನ್ ಯಾರನ್ನು ರಕ್ಷಿಸ್ಬೇಕು ಅಂತ ಅನ್ಕೊಂಡಿದೀಯಾ? ಇವಾಗ ನೀನ್ ಯಾವ್ದಾದ್ರೂ ಒಂದು ದೊಡ್ಡ ಹಣವಂತ, ಅವನು ಎಲ್ರಿಗೂ ದಾನ ಮಾಡ್ಬೇಕು ಅಂತಿದ್ದಾನೆ. ಸರಿ, ಎಲ್ಲ ತುಂಬಾ ಹಣವಂತರು ಯಾರ್ಯಾರಿದ್ದೀರೋ ಅವರೆಲ್ಲ ನಮ್ಮನೆ ಬಾಗ್ಲಿಗೆ ಬನ್ನಿ, ನಾನು ಎಲ್ರಿಗೂ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ, ಹೋಗಯ್ಯ ನೀನೇನ್ ದುಡ್ಡು ಕೊಟ್ಟು ನಾವು ಬದುಕ್ಬೇಕು ಹೋಗಂತ. ಅಲ್ಲಿ ಕೊನೆಯಲ್ಲಿ ಏನು ಇಲ್ದೆ ಒಬ್ಬ ರ್ಯಾಗ್ಸ್ ಅಲ್ಲಿ ಚಿಂದಿ ಬಟ್ಟೆ ಹಾಕೊಂಡು ಒಬ್ಬ ಇದ್ದಾನೆ, ಅವನಿಗೆ ಹೋಗ್ ಕೊಟ್ರೆ ಅವನು ಕೊಂಡಾಡ್ತಾನೆ. ಹಾಗೆ ಏನು ಯಾರ ಹತ್ರ ಏನು ಇಲ್ವೋ ಅವ್ರಿಗೆ ಕೊಟ್ರೆ ತಾನೇ ನಿನ್ನ ಕೀರ್ತಿ ಹೆಚ್ಚಾಗದು. ಇದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಹೇಳ್ತಾರೆ ನಾವು ಸ್ವಾಮಿ ಪರಾಶರ ಭಟ್ಟರು. ಯಾವನೋ ಒಬ್ಬ ನೀರನ್ನ ದಾನ ಮಾಡ್ತೀನಿ, ಒಂದ್ ತಣ್ಣೀರ್ ಪಂದಲ್ ಅಂತ ಹೇಳ್ತಾರೆ, ಟೆಂಟ್ ಅನ್ನ ಇಟ್ಕೊಂಡು ಎಲ್ಲ ತಣ್ಣೀರನ್ನು ಕೊಡ್ತೀನಿ ಅಂತ ಕೂತಿರ್ತಾರೆ.
ಅಲ್ಲಿ ಎಲ್ಲಿ ಹೋಗಿ ಕೂತ್ಕೊಳ್ತಾರೆ ಅಂದ್ರೆ ಗಂಗಾ ನದಿ ತೀರದಲ್ಲಿ ಹೋಗ್ಬಿಟ್ಟು ನಾನು ತಣ್ಣೀರನ್ನ ದಾನ ಮಾಡ್ತೀನಿ ಅಂತ ಹೇಳ್ತಾರಂತೆ. ಯಾರು ಬಂದ್ ದಾನ ತಗೊಳ್ತಾರೆ? ಪಕ್ಕದಲ್ಲೇ ನೀರ್ ಇದೆ, ನಿನ್ನ ಹತ್ರ ಯಾರಪ್ಪ ದಾನ ತಗೊಳ್ತಾರೆ ಅಂದ್ರೆ. ಅದೇ ಅವ್ನ್ ಸಹಾರಾ ಡೆಸರ್ಟ್ ಹತ್ರ ಹೋಗ್ಬಿಟ್ಟು ತಣ್ಣೀರ್ ದಾನ ಮಾಡ್ತೀನಿ ಬೋರ್ಡ್ ಹಾಕೊಂಡ್ರೆ ದೊಡ್ಡ ಕ್ಯೂ ಫಾಲ್ ಆಗ್ಬಿಡುತ್ತೆ. ಹಾಗೆ ನಮ್ಮಳ್ವರು ಹೇಳ್ತಾರೆ, ನೋಡು ದೇವ್ರೇ, ನೀನು ನೀಚನಾದ ನನ್ನ ಮೇಲೆ ನಿನ್ನ ಪಾಶ ಅಂದ್ರೆ ಒಂದ್ ತಾಯಿ ತೋರಿಸ್ತಾಳಲ್ಲ ಮಗುಗೆ ಆ ಕರುಣೆ, ಆ ಮಗು ನನ್ ಏನಾದ್ರು ಕೊಡು ಅಮ್ಮ, ನನ್ನನ್ನು ರಕ್ಷಿಸು, ನನ್ಗೇನು ಬರಲ್ಲ, ನನ್ನ ಊಟ ಕೊಡು, ಅಡ್ಗೆ ಮಾಡ್ಕೊಡು ಅಂತ ಮಗು ಬೇಡ್ಕೊಳತ್ತಾ? ಏನಿಲ್ಲ, ಸುಮ್ಮನೆ ಎದುರಿಗೆ ಬಂದಿದ್ರೆ ಅವಳಿಗೆ ಧಾರೆಯಾಗಿ ಆ ಪ್ರೀತಿ ಒಲವು ಹೇಗೆ ಚೆಲ್ಲತ್ತೋ ಅದೇ ರೀತಿ ಭಗವಂತನಿಗೂ ನಮ್ಮನ್ ನೋಡಿದ್ರೆ ಅಷ್ಟು ಪ್ರೀತಿ, ಆಸೆ, ವಾತ್ಸಲ್ಯ. ಆದ್ರೆ ನಾವ್ ಏನ್ ಮಾಡ್ಬಿಡ್ತೀವಿ ಅಂದ್ರೆ ಆ ವಾತ್ಸಲ್ಯ ಹಾಗೆ ಹರಿದು ಸುರಿತಾ ಇರತ್ತೆ. ಅದನ್ನ ಒಂದ್ ಹುಡುಗ ಏನ್ ಮಾಡ್ತಾನೆ, ಮನೆ ಬಿಟ್ಟು ಹೊರಟೋಗ್ತಾನೆ. ಅವ್ನ್ ಎಲ್ಲಿದ್ದಾನೆ ಅಂತಲೇ ಗೊತ್ತಿಲ್ಲ. ತಂದೆ ತಾಯಿ ಹುಡುಕ್ತಾನೆ ಇರ್ತಾರೆ, ಅವ್ನ್ ಸಿಗ್ತಾನೋ ಇಲ್ವೋ ಗೊತ್ತಿಲ್ಲ, ಸದ್ಯಕ್ಕೆ ಅಷ್ಟಿರ್ಲಿ ಈ ಕತೆ. ಅವಾಗ ತಾಯಿ ಹತ್ರ ತುಂಬಾ ವಾತ್ಸಲ್ಯ ಇದೆ, ತಂದೆ ಹತ್ರ ಪ್ರೀತಿ ಇದೆ. ಆದ್ರೆ ಆ ಮಗ ಇದಾನ, ಅವನಿಗೆ ಅದನ್ನ ವಾತ್ಸಲ್ಯವನ್ನ ತೋರ್ಸಕ್ಕೆ. ನಾವು ಅದೇ ರೀತಿ ಭಗವಂತನ ಹತ್ರ ತುಂಬಾ ವಾತ್ಸಲ್ಯವಿದೆ, ಆದ್ರೆ ನಾವು ತಪ್ಪಿಸ್ಕೊಂಡು ಬಂದ್ಬಿಟ್ಟಿದೀವಿ, ಮತ್ತೆ ಅವನಿಗೆ ಸಿಗದೆ ಇರೋ ಹಾಗೆ ಎಲ್ಲೆಲ್ಲೋ ಅಲ್ದಾಡ್ತಾ ಇದ್ದೀವಿ. ಸೊ ಈ ಹುಡುಗಿ ಈ ಜ್ಞಾನ ಅಂತ ತೋರ್ಸಿದ್ಲಲ್ಲ ನಿನ್ನೆ ಪುಳ್ಳಿನ ವಾಯ್ಕಿಂದಾನೆ, ಅವಳಿಗೆ ಆ ಜ್ಞಾನ ಇದೆ. ಏನಂದ್ರೆ ಭಗವಂತನೇ ನಮ್ಮನ್ನು ರಕ್ಷಿಸುವನು, ನಾವು ಅವನನ್ನು ಅನುಭವಿಸ್ಬೇಕು ಅಂದ್ರೆ ಒಂದು ಗೋಷ್ಠಿಯಲ್ಲಿ ಹೋಗಿ ಸೇರ್ಕೋಬೇಕು. ಆ ಜ್ಞಾನವನ್ನು ತಾನ್ ಪರತಂತ್ರಳು, ಆ ಭಗವಂತ ಹೇಗಿಟ್ಟಿದಾನೋ ಅದೇ ರೀತಿ ಇರ್ಬೇಕು ಎಂಬುದನ್ನ ಆ ಹುಡುಗಿ ತೋರ್ಸಿದ್ಲು. ಅದ್ರಲ್ಲಿ ಕುಳಿರ ಕುಡೆಯಿಂದ ನೀರಾಡಾದೆ ಅಂತ ಆಂಡಾಳ್ ದೇವಿ ಆ ಹುಡುಗಿನ ಕರೀತಾಳೆ. ನೋಡು, ನಾವು ಯಮುನಾ ನದಿಗೆ ಹೋಗ್ಬೇಕು, ನಮಗೆಲ್ಲ ತುಂಬಾ ವಿರಹ ತಾಪ, ತುಂಬಾ ಸೆಕೆ ಆಗ್ಬಿಟ್ಟಿದೆ ನಮ್ಗೆ. ನೀಟಾಗ ಯಮುನಾ ನದಿ ಚೆನ್ನಾಗಿ ಮುಳುಗಿ ಚೆನ್ನಾಗಿ ಸ್ನಾನ ಮಾಡ್ಬೇಕು ಅಂತ ಹೇಳ್ತಾಳೆ. ಹೀಗೆ ಯಾರಾದ್ರೂ ಸ್ನಾನ ಮಾಡಿದ್ದು ನಮ್ಮ ಇತಿಹಾಸ ಪುರಾಣಗಳಲ್ಲಿ ಕಥೆ ಇದೆಯಾ ಅಂತ ಹೇಳಿದ್ರೆ ಅದು ಭರತನ್ ಕಥೆನ್ ಹೇಳ್ತಾರೆ. ಅಲ್ಲಿ ಆ ಭರತ ಪಾಪ ಅವನು ನಂದಿ ಗ್ರಾಮದಲ್ಲಿ ಭಗವಂತನ ಶ್ರೀರಾಮನ ದಿವ್ಯವಾದ ಪಾದುಕೆಯನ್ನು ಇಟ್ಕೊಂಡು ಅದಕ್ಕೆ ಶ್ರೀರಾಮ ಪಟ್ಟಾಭಿಷೇಕ ಮಾಡಿ, ಮಹಾರಾಜನ ಪಟ್ಟಾಭಿಷೇಕ ಪಾದುಕೆ ಕಾಯ್ತು. ಆ ಪಾದುಕೆಗಳನ್ನ ಇಟ್ಕೊಂಡು ರಾಜ್ಯವನ್ನ ಆಳ್ತಾ ಇದ್ದ ತಿರು ಅಯೋಧ್ಯೆಯನ್ನು. ಚಕ್ರವರ್ತಿಯಾಗಿ ಆ ಪಾದುಕೆ ಮೆರೆಯಿತು. ಅವಾಗ ಅವನಿಗೆ ಸರಿಯು ಹೋಗ್ಬಿಟ್ಟು ಸ್ನಾನ ಮಾಡ್ಬೇಕು ದಿನ. ಭರತ ಹೊರಗ್ ಬಂದ ಅಂತ ಹೇಳಿದ್ರೇನೆ ಜನ ಎಲ್ಲ ಅವನನ್ನ ದೂಷಿಸ್ತಾ ಇದ್ರು, ಬೈಕೊಳ್ತಾ ಇದ್ರು. ಏನ್ ಈ ಭರತ ಒಬ್ಬ ಇದಾನಲ್ಲ, ಇವನಿಂದಾನೇ ಎಲ್ರಿಗೂ ಎಲ್ಲ ಕೆಟ್ಟ ಹೋಯ್ತು. ಅವನಿಗೆ ಒಂದ್ ತಾಯಿ ಇದ್ದಾಳೆ ಕೈಕೇಯಿ, ಅವಳಿ ಭರತ ಹುಟ್ಟದ ನೋಡಿ, ಅವಳಿಗೂ ಬುದ್ಧಿ ಕೆಟ್ಟು, ಈ ಭರತನಿಗೂ ಕೆಟ್ಟ ಬುದ್ಧಿ. ಇವನೇನಾದ್ರೂ ಇಲ್ದಿದ್ರೆ ಇವನು ಹೇಗೆ ರಾಮ ರಾಜ ಆಗ್ತಾ ಇದ್ದ, ನಾವೆಲ್ಲ ರಾಮ ರಾಜ್ಯದಲ್ಲಿ ಸುಖವಾಗಿರ್ಬಹುದಾಗಿತ್ತು ಅಂತ ಯಾವಾಗ್ಲೂ ಅವನನ್ನ ಬೈಕೊಳ್ತಾರಂತೆ ಭರತನನ್ನು. ಅದಕ್ಕೆ ಅವನ್ ಏನ್ ಮಾಡ್ತಾನೆ, ಜನರೆಲ್ಲ ಸುಮಾರು 4:30 ಬಂದ್ಬಿಟ್ಟು ಸರಿಯು ಸ್ನಾನ ಮಾಡ್ತಾ ಇದ್ರು. ಅವನು 2:30 ಎದ್ಬಿಡ್ತಿದ್ದ. 2:30 ಎದ್ಬಿಟ್ಟು ಹೋಗಿ ಸರಿಯುನಲ್ಲಿ, ಅಲ್ಲಿ ತುಂಬಾ ಚಳಿ ಅಂದ್ರೆ ಚಳಿ. ಈ ಮಾರ್ಹಳಿ ಮಾಸದಲ್ಲಿ ಈ ಮಾತೆಲ್ಲ ಹೇಳ್ತಾ ಇರೋದು, ಅಲ್ಲಿ ನೀರಲ್ಲಿ ಕೈ ಇಡಕ್ ಆಗಲ್ಲ. ಬೆಳಗಿನ ಜಾವ 6 ಗಂಟೆ ಸೂರ್ಯೋದಯ ಆದ್ರೂ ಚಳಿನೇ. ಅವನು 2:30, 3 ಗಂಟೆಗೆ ಹೋಗಿ ಫುಲ್ ಸ್ನಾನ ಮಾಡ್ತಿರ್ತಾನಂತೆ. ಫುಲ್ ಮುಳಕ್ ಹಾಕಿ ಸ್ನಾನ ಮಾಡ್ತಿರ್ತಾನೆ. ಏನ್ ಅವನಿಗೆ ಚಳಿ ಆಗ್ತಾ ಇರ್ಲಿಲ್ವಾ ಅಂತ ಹೇಳಿದ್ರೆ, ಅವನ್ ಸ್ನಾನ ಮಿಂದ್ರೆ ನೀರೆಲ್ಲ ಬಿಸಿ ಆಗ್ಬಿಡುತ್ತಂತೆ. ಯಾಕೆ ಅಂದ್ರೆ ಅವನು ರಾಮ ವಿರಹದಿಂದ ಅಷ್ಟು ದಗ್ಧವಾಗ್ತಿರತ್ತೆ ಅವನ ಶರೀರ. ಹಾಗೆ ಭರತ ಅಷ್ಟು ಕಷ್ಟಪಟ್ಟು ರಾಮ ವಿರಹದಿಂದ ಅವನು ಅನುಭವಿಸ್ತಿದ್ನಲ್ಲ, ಆ ಸರಿಯುನಲ್ಲಿ ಸ್ನಾನ ಮಾಡಿದ್ರೆ ಅವನಿಗೆ ಎಷ್ಟು ಶ್ರೀರಾಮನ ಅನುಭವ ಸಿಗ್ತಾ ಇತ್ತು ಅವನಿಗೆ. ಯಾಕೆಂದ್ರೆ ಶ್ರೀರಾಮನ ತಿರುವಡಿ ಹಿಂದೆ ಪಾದ ಸೋಕಿತ್ತು ಆ ಸರಿಯು ನದಿನಲ್ಲಿ. ಹಾಗೆ ಅವನು ಪುಳುಕಿತ ಆಗ್ತಾ ಇದ್ದ. ಆ ರೀತಿ ಹುಡುಗಿನ, ಬಾಮ್ಮ ನಾವೆಲ್ಲ ಕೃಷ್ಣ ವಿರಹದಿಂದ ತಪ್ತವಾಗ್ತಿದೀವಿ, ನಾವು ಯಮುನಾ ನದಿಲಿ ಸ್ನಾನ ಮಾಡೋಣ, ಪರತಂತ್ರವೇ ನಮ್ಮ ಸ್ವರೂಪ ಅಂತ ತಿಳ್ಕೊಂಡಿರಂತಹ ಹುಡುಗಿಯೇ ಬಾ ಅಂತ ನೆನ್ನೆ ಪಾಶ್ರ. ಹೀಗೆ ಜ್ಞಾನವನ್ನು ಕೊಡುವಂತಹ ಈ ಹುಡುಗಿ, ಇನ್ನೊಂದು ಹುಡುಗಿ ಅವಳಿಗೆ ನಾವುಡಯಾಯ್ ಅಂದ್ರೆ ಅವಳಿಗೆ ವಾಕ್ ಚಾತುರ್ಯ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾಳೆ. ನಾವ್ ಈ ಪಾಶರದ ಅರ್ಥವನ್ನು ಸಂಕ್ಷಿಪ್ತವಾಗಿ ಒಂದ್ ಸ್ವಲ್ಪ ಅನುಭವಿಸೋಣ. ಉಂಗಳ್ ಪುழை ಕಡೈ, ನಿಮ್ಮ ಮನೆ ಬ್ಯಾಕ್ ಯಾರ್ಡ್ ಇದೆಯಲ್ಲ, ನಿಮ್ ಮನೆ ಹಿಂಬಾಗ್ಲು ಹಿತ್ಲು, ಅಲ್ಲಿ ತೋಟತ್ತು ವಾವಿಯುಳ್, ಅಲ್ಲಿ ಒಂದ್ ಗಾರ್ಡನ್ ಇದೆ, ಅದ್ರಲ್ಲಿ ಒಂದ್ ಬಾವಿ ಇದೆ. ಅಲ್ಲಿ ಶಂಗಳ ನೀರ್ ವಾಯ್ ನೆಹಳ್ದು ಆಂಬಲ್ ವಾಯ್ ಕೂಂಬಿನ ಹಾಣ್. ಈ ಹುಡುಗಿ ಏನಪ್ಪಾ ಅಂದ್ರೆ ಅವಳು ಮಲಗ್ಬಿಟ್ಟಿದ್ದಾಳೆ. ಅವಳಿಗೆ ಬೆಳಗಾಯ್ತು ಅಂತ ಏನಾದ್ರೂ ಒಂದು ಸೂಚನೆ ಕೊಡ್ಬೇಕು. ಅದಕ್ಕೆ ಇದು ಎಕ್ಸಾಂಪಲ್ ಕೊಡ್ತಾ ಇದ್ದಾಳೆ ಆಂಡಾಳ್. ನೋಡು, ನಿಮ್ಮನೆ ತೋಟ ಇದೆಯಲ್ಲ, ಆ ತೋಟದ ಬಾವಿಯಲ್ಲಿ 2 ಹೂವಿದೆ, 2 ವೆರೈಟೀಸ್ ಆಫ್ ಹೂ. ಒಂದು ಕಮಲ ಹೂವು, ಇನ್ನೊಂದು ಲಿಲ್ಲಿ. ಆ ಕಮಲ ಏನಾಗುತ್ತೆ ಅಂದ್ರೆ ಬೆಳಗಿನ ಜಾವ ಆದ ತಕ್ಷಣ ಅದು ಅರಳತ್ತೆ. ಆ ಲಿಲ್ಲಿ ಏನಾಗುತ್ತೆ, ರಾತ್ರಿ ಹೊತ್ತು ಅರಳತ್ತೆ ಅದು.
ನೋಡು, ರಾತ್ರಿ ಹೊತ್ತು ಅರಳದೆಲ್ಲ ಮುಚ್ಕೊಂಡ್ಬಿಡ್ತು, ಕಮಲ ಅರಳಿದೆ. ಚೆಂಗಳಿ ನೀರ್ ವಾಯ್ ನಿಹಂಡ ಆಂಬಲ್ವಾಯ್ ಕೂಂಬಿನ ಹಣ್, ಅದು ಮುಚ್ಕೊಂಡ್ಬಿಡ್ತು ಆಂಬಲ್ವಾಯ್ ಅನ್ನೋದು. ನೋಡು, ಅದು ಒಂದು ಎಕ್ಸಾಂಪಲ್ ಕೊಡ್ತಾಳೆ. ಆ ಹುಡುಗಿಗೆ ಅದು ಸಾಕಾಗಲ್ಲ. ನೋಡು, ನಿಮ್ ಮುಖನೇ ಅರಳ್ಬಿಟ್ಟಿದೆ, ನೀವೆಲ್ಲ ಬಂದ್ಬಿಟ್ಟಿರೋದ್ರಿಂದ ನಿಮಗ್ ಹಾಗ ಅನ್ಸ್ತಾ ಇದೆ, ಆಕ್ಚುಲಿ ಇನ್ನು ಬೆಳಗಾಗಿಲ್ಲ ಅಂತ ಈ ಹುಡುಗಿ ಹೇಳ್ತಾರೆ. ಇನ್ನು ನಿದ್ದೆ ಮಾಡ್ತಾ ಇದ್ದಾಳೆ. ಯಾಕೆ ನಿದ್ದೆ ಮಾಡ್ತಾರೆ? ಎಲ್ರಿಗೂ ಕೃಷ್ಣಾನುಭವ, ಭಗವಂತನ್ ನೆನ್ಸ್ಕೊಂಡು ಅವರಿಗೆ ಒಂಥರ ನಕಾಲ ತತ್ವೈ ಪ್ರಭು ಅಂತ ಹೇಳ್ತಾರೆ. ಏನ್ರೆ ಕಾಲಕ್ಕೆ ನಡವಳಿಕೆ ಇಲ್ವಂತೆ ಅಲ್ಲಿ. ಇವಾಗ ನಾವು ಶ್ರೀವೈಕುಂಠ ಲೋಕಕ್ಕೆ ಹೋಗ್ಬಿಟ್ರೆ ಅಲ್ಲಿ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಋತುಗಳು ಯಾವುದು ಇಲ್ಲ, ವರ್ಷಗಳು, ಸಂವತ್ಸರಗಳು, ಚತುರ್ಯುಗಗಳು, ಯಾವ ಕಾಲದ ಇದೇ ಇಲ್ಲ ಅಲ್ಲಿ. ಕಾಲಕ್ಕೆ ಏನು ಆಟನೇ ಇಲ್ಲ. ಹಾಗೆ ಈ ನಂದಗೋಕುಲದಲ್ಲೂ ಈ ಹುಡುಗಿಯರಿಗೆ ಯಾವಾಗ್ಲೂ ಕೃಷ್ಣನನ್ನು ಅನುಭವಿಸ್ತಿರೋದ್ರಿಂದ ಅವರಿಗೆ ಬೆಳಗ್ಗೆ ಆಯ್ತು, ಮಧ್ಯಾಹ್ನ ಆಯ್ತು, ಏನು ಗೊತ್ತಾಗಲ್ಲ. ಹಸಿವು, ಬಾಯಾರಿಕೆ ಏನಿಲ್ಲ. ಅವರೆಲ್ಲ ಒಂಥರ ಮುಕ್ತರು ಅಂತ ಹೇಳ್ತಾರೆ, ಭೂಸುರರು ಅಂತ ಹೇಳ್ತಾರೆ, ಮುಕ್ತಾತ್ಮರು. ಅಂದ್ರೆ ಭೂಮಿನಲ್ಲಿ ಇದ್ಕೊಂಡೇ ಅವ್ರು ಶ್ರೀವೈಕುಂಠ ಅನುಭವ ಸಿಗ್ತಾ ಇದೆ ಅವರಿಗೆ. ಆದ್ರಿಂದ ಆ ಹುಡುಗಿ ನನಗೆ ಬೆಳಗಾಗಿಲ್ಲ, ಬೇರೆ ಎಕ್ಸಾಂಪಲ್ ಕೊಡಿ ಅಂತ. ನೋಡಿ, ಶೆಂಗಲ್ ಪೊಡಿ ಕೂರೈ ವೆಣ್ಪಲ್ ತವತ್ತವರ್ ತಂಗಳ್ ತಿರುಕೋಯಿಲ್ ಶಂಗಿಡುವಾನ್ ಪೋಹಿಂದ್ರಾರ್ ಅಂತ ಹೇಳ್ತಾಳೆ. ನೋಡು, ಸನ್ಯಾಸಿಗಳೆಲ್ಲ ಒಳ್ಳೆ ಶುದ್ಧವಾದ ಆ ಕಾಷಾಯವನ್ನು ಧರಿಸಿ, ಅವ್ರಿಗೆ ಹಲ್ಲೆಲ್ಲ ಬೆಳ್ಳಕ್ಕಿದೆಯಂತೆ. ಏನಂದ್ರೆ ಈ ಸನ್ಯಾಸಿಗಳು ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಸನ್ಯಾಸಿ ವೇಷ ಹಾಕೊಂಡ್ಬಿಡ್ತಾರೆ. ಆದ್ರೆ ಚೆನ್ನಾಗಿ ಭೋಗವನ್ನು ಅನುಭವಿಸಿ ಚೆನ್ನಾಗಿ ಎಲ್ಲೆಡ್ಕೆ ಹಾಕೊಂಡ್ರೆ ಭೋಗ ಅಂತ. ಎಲ್ಲೆಡ್ಕೆ ಒಂದು ಸಿಂಪಲ್ ಇದು, ಆದ್ರೆ ಇನ್ನೇನೇನೋ ಏನ್ ಭೋಗನೋ ಅದೆಲ್ಲ ಅನುಭವಿಸಿ ಅವ್ರ ಹಲ್ಲೆಲ್ಲ ಕೆಂಪಗಾಗ್ಬಿಟ್ಟಿದೆ. ನೋಡು, ಅಂತಹ ಸನ್ಯಾಸಿಗಳೆಲ್ಲ, ಇವರೆಲ್ಲ ಶುದ್ಧ ಸತ್ವ ಇರುವಂತಹ ಸಾತ್ವಿಕವಾದ ಸನ್ಯಾಸಿಗಳು. ಅವರೆಲ್ಲ ವೆಣ್ಪಲ್ ಅಂದ್ರೆ ಬೆಳ್ಳಕ್ಕಿರುವ ಹಲ್ಲುಗಳು ಇರುವರು. ತಂಗಳ್ ತಿರುಕೋ, ಅವರವರ ದೇವಸ್ಥಾನಕ್ಕೆ ಹೋಗ್ಬಿಡಿ ಶಂಗಿಡುವಾನ್, ಶಂಖವನ್ನಾದವನ್ನು ಮಾಡ್ತಾ ಇದ್ದಾರೆ ನೋಡು ಅಂತ. ಇಲ್ಲಿ ನಮ್ಮ ಪೂರ್ವಾಚಾರ್ಯರು ತಿರುಮಲೈನಲ್ಲಿ ನಾವು ಗೊಲ್ಲ ಮಂಟಪ ಅಂತಿದ್ಯಲ್ಲ, ಹೋದ ತಕ್ಷಣ ಒಂದ್ ನಾಲ್ಕು ಕಾದಿರೋ ಮಂಟಪ, ಅಲ್ಲಿ ಭಗವಂತನ ದೊಡ್ಡ ಕೀಸು, ಸಿಕ್ಕಾಪಟ್ಟೆ ದೊಡ್ಡ ಕೀಸು, ಅಲ್ಲಿ ಹೋಗಿ ಡಿಪಾಸಿಟ್ ಮಾಡ್ಬೇಕಂತೆ. ಅದನ್ನ ರಾತ್ರಿ ಬಾಗಿಲೆಲ್ಲ ಬೀಗ ಹಾಕಿ ಮುದ್ರೆ ಹಾಕ್ಬಿಟ್ಟು ಅಲ್ಲಿ ತಂದಿಡ್ತಾರೆ. ಆಗ ಭಗವಂತನಿಗೆ ನಿದ್ದೆ ಮಾಡಕ್ಕೆ ಟೈಮ್ ಇಲ್ಲ, ಯಾಕಂದ್ರೆ ಅವ್ನು ತುಂಬಾ ಬಿಸಿ ದೇವ್ರಲ್ವಾ. ಈಗ ಒಬ್ರು ಅಲ್ಲಿ ಇಡ್ತಾರೆ. ನೆಕ್ಸ್ಟ್ ಅಲ್ಲಿ ಸನ್ಯಾಸಿಗಳು, ನಮ್ಮ ಪೆರಿಯ ಕೇಳ್ವಿ ಜಿಯರ್ ಸ್ವಾಮಿಗಳು, ಚಿನ್ನ ಕೇಳ್ವಿ ಜಿ ಅವರೆಲ್ಲ ಬಂದ್ಬಿಟ್ಟು ಮತ್ತೆ ಅಕ್ಕಿಯನ್ನು ತಗೊಂಡ್ ಹೋಗ್ಬಿಟ್ಟು ಭಗವಂತನನ್ನ ಬಾಗಿಲೆಲ್ಲ ಮುದ್ರೆ ಓಪನ್ ಮಾಡ್ತಾರೆ ಅಂತ ತೆಗಿತಾರೆ. ಸೊ ಬೆಳಿಗ್ಗೆ ಬಂದು ತೆಗೆದು ಓಪನ್ ಮಾಡ್ಬಿಟ್ಟು ಶಂಖನಾದವನ್ನು ಮಾಡ್ತಾ ಇದ್ದಾರೆ. ಶಂಖನಾದ ಅಂದ್ರೆ ಅದು ಜ್ಞಾನ ಉದಯಿಸುವಂತಹ ವೇಳೆ, ಅದು ಶಂಖನಾದ ಮಾಡ್ತಾ ಇದ್ದಾರೆ. ನೋಡು, ಅದು ಗೊತ್ತಾಗ್ತಾ ಇಲ್ವಾ ನಿಂಗೆ? ಆ ಹೊತ್ತಾಗ್ಬಿಟ್ಟು ಬೆಳಗಾಯಿತು. ಎಂಗಳೈ ಮುನ್ನಂ ಎಳುಪುವಾನ್ ಮಾಯ್ಪೇಶಂ. ಏನಾಗಿದೆ ಅಂದ್ರೆ ಆಂಡಾಳ್ ದೇವಿ ಅವರೆಲ್ಲ ಸೇರ್ಬಿಟ್ಟು ಹುಡುಗಿಯರೆಲ್ಲ ಒಬ್ರಿಗೊಬ್ರಿಗೆ ಎಬ್ಬಿಸ್ಕೊಂಡು ನಾವೆಲ್ಲ ಮೀಟ್ ಮಾಡಿ ನಾವು ಭಗವಂತನ ಹತ್ರ ಹೋಗ್ಬೇಕು ಅಂತ ಮಾತಾಡ್ತಿರ್ತಾರಲ್ಲ, ಅವಾಗ ಈ ಹುಡುಗಿ ಇದ್ದಾಳಲ್ಲ, ಉಂಗಳ್ ಪುഴை ಕಡೆ ಆ ಹುಡುಗಿ, 14ನೇ ಪಾಶದ ಹುಡುಗಿ, ಅವಳು ಏನ್ ಹೇಳಿರ್ತಾಳೆ ಅಂದ್ರೆ, ನೋಡಿ ನಾನ್ ತುಂಬಾ ಬೇಗ ಹೇಳೋಳು, ನಾನ್ ಬರ್ತೀನಿ ಎಲ್ರ ಮನೆಗೂ ನಾನೇ ಮೊದಲು ಬಂದ್ಬಿಟ್ಟು ಸ್ನಾನ ಮಾಡ್ಕೊಂಡ್ ಬಂದ್ಬಿಟ್ಟು ಎಲ್ರು ಮನೆ ಬಾಗಿಲು ತಟ್ಬಿಟ್ಟು ನಿಮ್ಮನ್ನೆಲ್ಲ ನಾನು ಎಬ್ಬಿಸ್ತೀನಿ ಅಂತ ಹೇಳಿರ್ತಾಳೆ. ನೋಡಿದ್ರೆ ಅವಳು ಇನ್ನು 14ನೇ ಪಾಶರ ಇನ್ನು ಅವಳೇ ಎದ್ದಿಲ್ಲ, 9ನೇ ಹುಡುಗಿ ಇವಳು, ಅವಳು ಎದ್ದೇ ಇಲ್ಲ. ಆಗ ಆಂಡಾಳ ಅವಳನ್ನ ಕೇಳ್ತಾ ಇದ್ದಾಳೆ, ನೋಡು ನೀನ್ ಮೊದಲು ಬರ್ತೀನಿ ಅಂತ ಹಿಂದೆನೆ ಹೇಳಿದ್ದೆ, ಇವಾಗ ನೋಡು ನೀನ್ ಮಾಡಿದ್ಯಾ, ನಿನಗೇನ್ ಲಜ್ಜೆ ಇಲ್ವಾ, ಹೀಗ್ ಒಂದ್ ಹೇಳೋದು ಒಂದು ಮಾಡೋದೊಂದಾ ಅಂತ ಅವಳನ್ನ ಹೇಳ್ತಾಳೆ. ಈ ಹುಡುಗಿಯರಿಗೆಲ್ಲ ಏನಂದ್ರೆ ಒಬ್ರಿಗೊಬ್ರಿಗೆ ತುಂಬಾ ಸಲಿಗೆ ಜಾಸ್ತಿ. ಅವಳು ಉಂಗಳ್ ಪುഴை ಕಡೆ ಅಂತ ಹೇಳ್ಬಿಟ್ಟಿರ್ತಾಳೆ, ನಿನ್ನ ಮನೆ ಅಂತ ಹೇಳ್ತಾಳೆ. ಅವಳು ನಿನ್ ಮನೆ ಅಂತ ಹೇಳಿದ ತಕ್ಷಣ ಒಳಗಿರೋಳಗ್ ಕೋಪ ಬಂದ್ಬಿಡುತ್ತೆ. ಭಾಗವತರು ಒಬ್ರಿಗೊಬ್ರೆ ನಿಂದು ನಂದು ಅಂತೆಲ್ಲ ಹೇಳ್ಕೋಬಾರದಂತೆ, ನಮ್ಮದು ಅಂತ ಹೇಳ್ಬೇಕಂತೆ. ಯಾಕಂದ್ರೆ ನಾವೆಲ್ಲ ಭಗವಂತನ ಆಳುಗಳು, ನಮ್ ಭಗವಂತನಿಗೆ ಸೇರಿದವ್ರು ನಾವು. ಹಾಗಂದ್ಮೇಲೆ ನಮ್ದು ಅಂತ ಒಂದಿದ್ಯಾ, ನಂದು ನಿಂದು ಅಂತ ಹೇಳಿದ ತಕ್ಷಣ ಅಹಂಕಾರ ಒಂದ್ ಬಂತಲ್ವಾ. ಅದಕ್ಕೆ ಎಲ್ಲ ಭಗವಂತನದಾದ್ರಿಂದ ನಾವು ಅವನಿಗೆ ಸೇರಿದ್ದು, ಅದಕ್ಕೆ ನಾವೆಲ್ಲ ನಮ್ಮದು ಅಂತ ಹೇಳ್ಕೊಳ್ಬೇಕು ಹೊರತು ನಿನ್ನ ಅಂತ ಯಾಕಮ್ಮ ಹೇಳ್ದೆ ಅಂತ ಅವಳಿಗೆ ಸ್ವಲ್ಪ ಕೋಪ ಬಂದಿದೆ. ಅದಕ್ಕೆ ಅದ್ರ ಜೊತೆ ಆ ಕೋಪದ ಜೊತೆ ಇನ್ನೊಂದು ನೋಡು, ನಿನಗೆ ಲಜ್ಜೆ ಇಲ್ವಾ ಅಂತ ಹೇಳ್ತಾಳೆ. ಅವಳಿಗೆ ತುಂಬಾ ಒಂದ್ ಕೋಪ ಮಾಡಿಸಿ ಅವಳನ್ನ ಹೊರಗ್ ಬರಕ್ ಮಾಡಕ್ಕೆ ಆಂಡಾಳ್ ಮಾಡಿರೋ ಉಪಾಯ. ಹಾಗೆ ಹೇಳಿದ ತಕ್ಷಣ ನಂಗಾಯ್ ಅಂತ ಹೇಳ್ತಾಳೆ. ಏನ್ ಗುಣಪೂರ್ತಿ ಉಳ್ಳವಳೇ ಅಂತ ಹೇಳಿದ ತಕ್ಷಣ ಅವಳಿಗೆ ತುಂಬಾ ಸಂತೋಷ ಆಗತ್ತೆ. ನೀನ್ ಹೇಳು, ಎದ್ಬಿಟ್ಟು ನಿನಗೆ ನಿನ್ನ ಬಾಯಿ ಚಾತುರ್ಯ, ವಾಕ್ ಚಾತುರ್ಯ ಇದೆಯಲ್ಲ, ಅದರಿಂದ ಕೃಷ್ಣನ ಮಾತಿನಲ್ಲಿ ಸೋಲ್ಸಕ್ ಯಾರಕ್ಕಪ್ಪ ಸಾಧ್ಯ ಅಂದ್ರೆ ಈ ಹುಡುಗಿಗ್ ಮಾತ್ರ ಸಾಧ್ಯವಂತೆ. ಆ ಹುಡುಗಿನ ಕರ್ ನಾವುಡಯ ಅಂದ್ರೆ ವಾಕ್ ಚಾತುರ್ಯ ಉಳ್ಳವಳೇ, ಶಂಗುಡು ಶಕ್ಕರಮೇಂದುಂ ತಡಕ್ಕಯ್ಯನ್ ಪಂಗಯ ಕಣ್ಣಾನೆ ಪಾಡು ಅಂತ ಹೇಳ್ತಾಳೆ. ಅಂದ್ರೆ ಭಗವಂತನ ಶಂಖ ಚಕ್ರ ಶಂಖವನ್ನು ಹೇಳ್ತಾಳೆ. ಭಗವಂತನಿಗೆ ಪಂಚಾಯುಧಗಳು, ಆ ಪಂಚಾಯುಧಗಳಲ್ಲಿ
ಭಗವಂತನಿಗೆ ಏನಂದ್ರೆ ಆಯುಧಗಳನ್ನ ಯಾಕೆ ಇಟ್ಕೊಂಡಿರ್ತಾನೆ ಅಂದ್ರೆ ಭಾಗವತರ ವಿರೋಧಿಗಳನ್ನು ನಿರಸನ ಮಾಡಕ್ಕೆ ಯಾವಾಗ್ಲೂ ರೆಡಿಯಾಗಿ ಇಟ್ಕೊಂಡಿರ್ತಾನಂತೆ. ಯಾವ ಮೊಮೆಂಟ್ ಅಲ್ಲಿ ಯಾವ ಭಾಗವತನಿಗೆ ಏನ್ ತೊಂದ್ರೆ ಆಗತ್ತೋ ಅಂತ ಎಲ್ಲ ತನ್ನ ಆಯುಧಗಳನ್ನ ಇಟ್ಕೊಂಡಿರ್ತಾನೆ. ಈ ಭಕ್ತರು ಭಗವಂತನ ದರ್ಶನ ಮಾಡಕ್ ಹೋದಾಗ ಈ ಆಯುಧಗಳೆಲ್ಲ ಆಭರಣ ತರ ತೋರಿಕೆ ಉಂಟಾಗತ್ತೆ. ಇಷ್ಟು ಚೆನ್ನಾಗಿದೆ ಶಂಖ ಚಕ್ರ ನಾವೆಲ್ಲ ಹೊಗಳ್ತೀವಿ, ಎಷ್ಟು ಚೆನ್ನಾಗಿ ಸೇವೆ ಕೊಡ್ತಿದ್ದಾನೆ ಅಂತ. ಅದೇ ದುಷ್ಟರು, ಈ ಶಿಶುಪಾಲ, ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ ಅವರಿಗೆಲ್ಲ ಬಂದ್ರೆ ಆ ಆಯುಧಗಳೆಲ್ಲ ಅವ್ರನ್ನ ಕೊಲ್ಲಕ್ಕೆ ರೆಡಿಯಾಗಿರೋ ಹಾಗೆ ಅವ್ರಿಗೆ ಕಾಣಿಸ್ತಾ ಇರುತ್ತೆ. ಹೀಗೆ ಒಬ್ರೊಬ್ರಿಗೆ ಒಂದೊಂದರ ದರ್ಶನ ಕೊಡುವಂತಹ ಆ ಆಯುಧಗಳು. ಅದರಲ್ಲೂ ಭಗವಂತ ಭಗವಾನ್ ಅಂತ ಹೇಳಿದ್ರೆ ಅವನ 6 ತರ ಗುಣಗಳಿದೆ. ಯಾರು ಭಗವಾನ್ ಅಂದ್ರೆ ಅವನ ಜ್ಞಾನ ಇರ್ಬೇಕು, ಶಕ್ತಿ ಇರ್ಬೇಕು, ಸೌಲಭ್ಯ ಇರ್ಬೇಕು, ಸೌಶೀಲ್ಯ ಇರ್ಬೇಕು, ಮತ್ತೆ ವಾತ್ಸಲ್ಯ ಇರ್ಬೇಕು. ಜ್ಞಾನ, ಶಕ್ತಿ, ಸೌಲಭ್ಯ, ಸೌಶೀಲ್ಯ, ವಾತ್ಸಲ್ಯ, ಮತ್ತೆ ಪರತ್ವ ಮುಖ್ಯ. ಆ ಪರತ್ವ ಇಷ್ಟೆಲ್ಲ ಇದ್ರೆ ಮಾತ್ರ ಅವರು ಭಗವಾನ್ ಅಂತ. ಇದೆಲ್ಲ ಯಾರ ಹತ್ರ ಇದೆ ಅಂದ್ರೆ ಆ ಕೃಷ್ಣ ಪರಮಾತ್ಮ ಹತ್ರ ಇದೆ. ಅವನ್ ಪರತ್ವ ಹೇಗ್ ತೋರಿಸ್ದ ಅಂದ್ರೆ ರಾಕ್ಷಸನೆಲ್ಲ ಬಂದ ತಕ್ಷಣ ಮುಗಿಸ್ತಾ ಇದ್ದ. ಇದು ಚಕ್ರವನ್ನು ತೋರಿಸಿದ್ರೆ ಅದು ಶಕ್ತಿಯನ್ನು ತೋರಿಸುತ್ತೆ. ಭಗವಂತ ಆ ಚಕ್ರ ಏನ್ ಮಾಡತ್ತೆ ಅಂದ್ರೆ ಭಗವಂತ ಆವಾಹನೆ ಮಾಡಿದ ತಕ್ಷಣ ಬೆರಳ ಹತ್ರ ಬರತ್ತೆ. ಅದನ್ನ ಹಾಗೆ ತಿರುಗಿಸಿ ಬಿಟ್ರೆ ಭಗವಂತನ ಮನಸ್ಸು ಅನುಸರಿಸಿ ಆ ಚಕ್ರ ಹೋಗ್ಬಿಟ್ಟು ಆ ದುಷ್ಟರನ್ನ ಸಂಹಾರ ಮಾಡ್ಬಿಡತ್ತೆ. ಅದೇ ಶಂಖ ಅಂದ್ರೆ ಜ್ಞಾನಕ್ಕೆ ಸೂಚಕ. ಆ ಜ್ಞಾನ ಯಾರ್ಯಾರಿಗೆ, ಧ್ರುವನಿಗೆ ಈ ಭಗವಂತ ಪ್ರತ್ಯಕ್ಷ ಆದಾಗ ಅವನಿಗೆ ಭಗವಂತನ ಸ್ತೋತ್ರ ಮಾಡಕ್ಕೆ ಬರ್ಲಿಲ್ಲ. ಆ ಭಗವಂತ ಅವನ್ ಬಲ ಕೆನ್ನೆನ ಆ ಶಂಖದಿಂದ ಸವರ್ತಾನಂತೆ. ತಕ್ಷಣ ಆ ಹುಡುಗ ಏನು LKGಗೂ ಹೋಗಿರ್ಲಿಲ್ಲ ಧ್ರುವ. ಹಾಗೆ ಧ್ರುವ ಸ್ತೋತ್ರ ಅನ್ನೋದು ಅಷ್ಟು ಚೆನ್ನಾಗಿದೆ. ಹಾಗೆ ಮಾಡ್ತಾನೆ. ಹೇಗೆ ಜ್ಞಾನಕ್ಕೆ ಅದು ಸೂಚಕ. ಮತ್ತೆ ಶಂಗೊಡು ಶಂಕರ ಮೇಂದುಂ ತಡಕ್ಕಯ್ಯನ್ ಪಂಗಯ ಕಣ್ಣಾನೈ ಅಂತ ಹೇಳ್ತಾಳೆ. ಈ ಆಳ್ವಾರ್ಗಳಾಗ್ಲಿ ಆಂಡಾಳಾಗ್ಲಿ ಅವ್ರು ಎಲ್ರು ಪೇಶು ಮೇಕ ಕಂಠರ್ಹಳ್ ಅಂತ ಹೇಳಿ ಒಬ್ರು ಹೇಳಿದ್ದನ್ನ ಎಲ್ರು ಅದೇ ತರ ಸೇಮ್ ಪ್ಯಾಟರ್ನ್ ಅಲ್ಲಿ ಮಾತಾಡ್ತಾರೆ. ಶಂಖ ಚಕ್ರ ಅಂತ ಹೇಳಿದ ತಕ್ಷಣ ಆ ಕಣ್ ಬಗ್ಗೆ ಹೇಳ್ತಾರೆ. ಆ ಕಣ್ಣಲ್ಲೇ ಅವನಿಗೆ ವಾತ್ಸಲ್ಯ ತೋರ್ಸೋದು. ಆ ಭಗವಂತ ಅವನಿಗೆ ಕಣ್ಣು ಅಂದ್ರೆ ಅದು ಪರತ್ವ ಲಕ್ಷಣ. ಪುಂಡರೀಕಾಕ್ಷ ತಸ್ಯತ ಕಪ್ಯಾಸಂ ಪುಂಡರೀಕ ಏವಮಕ್ಷಿಣಿ ಅಂತ ಹೇಳ್ತಾರೆ. ಅದು ಉಪನಿಷದ್ ವಾಕ್ಯದಲ್ಲಿ. ಭಗವಂತನಿಗೆ ಪರತ್ವ ಸೂಚಕ ಅಂದ್ರೆ ಒಂದು ಪುಂಡರೀಕಾಕ್ಷ. ಭಗವಂತ ಭಕ್ತರು ಬಂದ ತಕ್ಷಣ ಅವರನ್ನ ಕಣ್ಣಿಂದ ಕಟಾಕ್ಷಿಸ್ತಾನೆ. ಮೊದಲು ಆ ಪುಂಡರೀಕಾಕ್ಷತ್ವ ಅನ್ನೋದು, ಆ ವಾತ್ಸಲ್ಯ ಅನ್ನೋದು ಆ ಕಣ್ಣಿಂದಾನೇ ಹೊರಡುದು. ತೂದುಶೈ ಕಣ್ಗಳಂತ ಹೇಳ್ತಾರೆ. ಭಕ್ತರ ಹತ್ರ ಅವನು ಮಾತಾಡೋದೇ ತನ್ನ ಕಣ್ಣಿಂದ ಅವನ್ ಬಾ ಅಂತ ಹೇಳಿದ ತಕ್ಷಣ ಭಕ್ತರೆಲ್ಲ ಭಗವಂತನ ಪಾದದ ಹತ್ರ ಬೀಳ್ತಾರೆ. ತಕ್ಷಣ ಅವನ್ ಅಭಯ ಅಂತ ಕೈ ತೋರಿಸ್ತಾನೆ. ನಾನ್ ರಕ್ಷಿಸ್ತೀನಿ, ನೀನು ಹೆದರ್ಕೋಬೇಡ ಅಂತ. ಹೀಗೆ ಆ ಹುಡುಗಿಗೆ ಶಂಖ ಚಕ್ರವನ್ನು ತೋರಿಸಿ ಅವನ್ ಪಾದಕ್ ಬಿದ್ದಾಗ ನೀನು ನನ್ನ ಕಣ್ಣುಗಳಿಂದ ನಿನ್ನನ್ನ ನಾನು ಕಾಪಾಡ್ತೀನಿ ಅಂತ ಹೇಳಿದಂತಹ ಈ ನಾವುಡಯ್ಯ ಆ ಹುಡುಗಿ ಎಷ್ಟು ಚೆನ್ನಾಗಿ ಈ ಹುಡುಗಿಯರೆಲ್ಲ ನನ್ನನ್ನು ಬಂದ್ ಕರೀತಾ ಇದ್ದಾರೆ, ಆಂಡಾಳ್ ಮೊದಲಾದ ಹುಡುಗಿಯರು ಅಂತ ತುಂಬಾ ಸಂತೋಷ ಪಟ್ಕೊಂಡು ಆ ಹುಡುಗಿಯನ್ನು ಬಂದ್ಬಿಟ್ಟು ಆಂಡಾಳ್ ಗೋಷ್ಠಿಗೆ ಸೇರ್ಕೊಂಡ್ ಬಿಡ್ತಾಳೆ. ಇದ್ರಲ್ಲಿ ಅನೇಕ ಗೂಢಾರ್ಥಗಳೆಲ್ಲ ಇದೆ. ಇವಾಗ ನಾವು ಅನುಭವಿಸ್ತಾ ಇರೋದು ಸುಮ್ನೆ ಒಂದ್ ಮೇಲ್ನೋಟಕ್ಕೆ 1-2 ಲೈನ್ ಅನುಭವಿಸಿದೀವಿ. ಇದನ್ನ ನೀವು ಪ್ರತಿ ವರ್ಷನೂ ಧನುರ್ಮಾಸದಲ್ಲಿ ಉಪನ್ಯಾಸಗಳು ತುಂಬಾ ಕಡೆ ನಡೆಯುತ್ತೆ. ಎಲ್ಲಾ ಕಡೆನೂ ಹೋಗಿ ಕೇಳಿ ಎಲ್ಲ ತಿಳ್ಕೊಂಡು ಕೃತಾರ್ಥರಾಗಬೇಕು ಅಂತ ಕೇಳ್ಕೊಳ್ತೀನಿ. ಶ್ರೀಮತಿ ರಾಮಾನುಜಮ್ಮ. ಇವಾಗ ಶ್ರೀಮತಿ ಹರಿಣಿ ಶ್ರೀಧರ್ ಅವರು ಈ ಪಾಶುರವನ್ನು ಹಾಡ್ಬೇಕು ಅಂತ ಕೇಳ್ಕೊಳ್ತೀನಿ. உங்கள் புழை கடை தோட்டத்தவியுள், உங்கள் புழை கடை தோட்டத்தவியுள், உங்கள் புழை கடை தோட்டத்தவியுள் செங்கழு நீர்வாய் நெகிழ்ந்து ஆம்பல்வாய் கூம்பினாய், செங்கழு நீர்வாய் நெகிழ்ந்து ஆம்பல்வாய் கூம்பினாய், செங்கல் போடி கூரை
செங்கல் போடி கூரை வெண்பல் தவர் செங்கல் போடி கூரை வெண்பல் தவர் தங்கள் திருக்கோயில் சங்கிடுவான் போகின்றார் தங்கள் திருக்கோயில் சங்கிடுவான் போகின்றார் எங்களை முன்னம் எழுப்புவான் வாய் பேசும் எங்களை முன்னம் எழுப்புவான் வாய் பேசும் நங்காய் எழுந்திராய் நாணாதாய் நாவுடையாய் சங்கோடு சக்கரம் சங்கோடு சக்கரம் ஏந்தும் தடக்கையும் சங்கோடு சக்கரம் ஏந்தும் தடக்கையும் பங்கைய கண்ணானை பாடலோரம் பாவாய் பங்கைய கண்ணனை பாடலோரம் பாவாய். ಧನ್ಯವಾದಗಳು ಶ್ರೀಮತಿ ಹರಿಣಿ ಶ್ರೀಧರ್ ಅವರೇ. ಆನಂದ ಭೈರವಿ ರಾಗದಲ್ಲಿ ತುಂಬಾ ಚೆನ್ನಾಗಿ ಹಾಡಿದ್ರಿ ಈ ಪಾಶುರವನ್ನು. ನಾವುಡಯಾಯ್ ಖಂಡಿತ ಬಂದು ನಮ್ ಗೋಷ್ಠಿಗೆ ಸೇರ್ಕೊಂಡಿದ್ದಾಳೆ. ನಾಳೆ ನಾವು ಎಲ್ಲೇ ಇಳಂಗಿಳಿಯ ತುಂಬಾ ಮುಖ್ಯವಾದ ಪಾಶುರ, ತಿರುಪ್ಪಾವೈನಲ್ಲಿ 30 ಪಾಶುರದಲ್ಲಿ ತುಂಬಾ ಮುಖ್ಯವಾದ ಪಾಶುರ ಅಂದ್ರೆ ನಾಳೆ ಪಾಶುರ 15ನೇ ಪಾಶುರ. ಎಲ್ರೂ ಖಂಡಿತ ಬಂದು ಸೇರ್ಕೊಂಡು ಈ ತಿರುಪ್ಪಾವೈ ಅನುಭವಕ್ಕೆ ಎಲ್ರೂ ಪಾಲ್ಗೊಳ್ಬೇಕು ಅಂತ ಹೇಳ್ಕೊಳ್ತೀನಿ. ಶ್ರೀಮತಿ ರಾಮಾನುಜಾಯ ನಮಃ. ಶ್ರೀ ಆಂಡಾಳ್ ಕೃಷ್ಣ ದಿವ್ಯಮಂಗಳ ತಿರುವಡಿಗಳೇ ಶರಣಂ. ஆழ்வார் எம்பெருமானார் ஜீயர் திவ்யமங்கள திருவடிகளே சரணம். सर्वापराधान् क्षमस्व 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 पुरुषोत्तमा. सर्वं श्रीकृष्णार्पणमस्तु. ಶ್ರೀಮತೆ ರಾಮಾನುಜಾಯ ನಮಃ. ಎಲ್ರಿಗೂ ನಮಸ್ಕಾರ.